G4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಕಳಚದ ಸಾರಸ್ವತ ಲೋಕದ ಕೊಂಡಿ ಖ್ಯಾತ ಸಾಹಿತಿ ನಾಡೋಜ ಡಾಕ್ಟರ್ ಕಮಲಾ ಹಂಪಣ್ಣ ವಿಧಿವಶ. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದಿಂದ ಡಾಕ್ಟರ್ ಕಮಲಾ ಹಂಪಣ್ಣ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ, ಶ್ರದ್ಧಾಂಜಲಿ ಸಭೆ. ಕಾಯಕಯೋಗಿ ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೊಳಿಸಿ ಹೊಸ ಕ್ರಾಂತಿಗೆ ಮುಂದಾದವರು ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕು ವೀರಶೈವ ಮಹಾಸಭಾ ತಾಲೂಕು ಘಟಕವು ಆಯೋಜಿಸಿದ್ದ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವದಲ್ಲಿ ಹೇಳಿಕೆ. ವಿಶ್ವ ಯೋಗ ದಿನಾಚರಣೆ ಚನ್ನರಾಯಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸೂರ್ಯರಶ್ಮಿ ಯೋಗಾಸನ. ತಿರುಮಲ ಅಂತಾರಾಷ್ಟ್ರೀಯ ಶಾಲಾ ವಿದ್ಯಾರ್ಥಿಗಳಿಂದ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಕಾರ್ಯಕ್ರಮ. ವಾರ್ತೆಗಳ ವಿವರ. ರಾಜ್ಯ ಕಂಡ ಅಪರೂಪದ ಸಾಹಿತಿ, ನಾಡಿನ ಸರಸ್ವತ ಲೋಕಕ್ಕೆ ಕೊಟ್ಟ ಕೊಡುಗೆ ಅಪಾರ. ಸಮಾಜದಲ್ಲಿ ಸರಳತೆಯ ಮೂಲಕ ಸಮಾನತೆ ಸಾರಿದ ಮೇರು ವ್ಯಕ್ತಿ ಡಾಕ್ಟರ್ ಕಮಲಾ ಹಂಪಣ್ಣರವರು ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಚ್.ಎನ್. ಲೋಕೇಶ್ ಅವರು ಹೇಳಿದರು. ಪಟ್ಟಣದಲ್ಲಿನ ಪುರಸಭಾ ಭವನದ ಪಕ್ಕದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ನ ತಾತ್ಕಾಲಿಕ ಕಚೇರಿಯಲ್ಲಿ ನಾಡೋಜ ಪ್ರಶಸ್ತಿ ಪುರಸ್ಕೃತರಾದ ಖ್ಯಾತ ಸಾಹಿತಿ ಡಾಕ್ಟರ್ ಕಮಲಾ ಹಂಪಣ್ಣರವರಿಗೆ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದಿಂದ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ 1 ನಿಮಿಷ ಮೌನಾಚರಣೆ ಆಚರಿಸಿ ಮಾತನಾಡಿದ ಅವರು, ಡಾಕ್ಟರ್ ಕಮಲಾ ಹಂಪಣ್ಣ, ಪತಿ ಹಂಪಣ್ಣ ನಾಗರಾಜಯ್ಯ ಇಬ್ಬರು ಸಮಾಜಕ್ಕೆ ಶಾಂತಿ ಸರಳತೆ ಸಾರಿದವರು. ಕಮಲಾ ಹಂಪಣ್ಣರವರಲ್ಲಿ ವಿದ್ವತ್ತನ್ನ ಸಮಾಜಕ್ಕೆ ಕೊಡುವಲ್ಲಿ ಯಶಸ್ವಿಯಾಗಿ ನಿಂತವರು ನಾಗರಾಜಯ್ಯನವರು. 71ನೇ ಅಖಿಲ ಭಾರತ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು ಶ್ರವಣಬೆಳಗೊಳದಲ್ಲಿ ಜೈನ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಆಯೋಜಿಸಿದವರು. ಅವರನ್ನ ಕಳೆದುಕೊಂಡ ಸಾಹಿತ್ಯ ಕ್ಷೇತ್ರ ಅನಾಥವಾಗಿದೆ. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಗುವ ಅವಶ್ಯಕತೆ ಇದೆ. ಈ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನ ನೀಡಬೇಕೆಂದರು. ಬಂಧುಗಳೇ, ಹುಟ್ಟು ಉಚಿತ ಸಾವು ಖಚಿತ ಎನ್ನುವ ಮಾತುಗಳು ತಮಗೆಲ್ಲ ಗೊತ್ತಿರುವ ಹಾಗೆ ಕಮಲಾ ಹಂಪಣ್ಣ ಅವರು ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಮಟ್ಟದ ನಾಡೋಜ ಪ್ರಶಸ್ತಿಗೆ ಪುರಸ್ಕೃತರಾದಂಥ ಈ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದಂಥ ಅವರದೇ ಕೊಡುಗೆಯನ್ನು ಕೊಟ್ಟಂಥ ದಂಪತಿಗಳು ಸೇರಿ ಕೊಟ್ಟಂಥ ಕೊಡುಗೆ ಈ ನಾಡಿಗೆ ಅಪಾರವಾದದ್ದು. ನಿಮಗೆಲ್ಲ ತಿಳಿದಿರೋ ಹಾಗೆ ನಿನ್ನೆ ದಿನ ಅವರು ಹೃದಯಾಘಾತದಿಂದ ಇಹಲೋಕವನ್ನು ತಿಳಿಸಿರ್ತಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡುವ ಉದ್ದೇಶದಿಂದ ನಾವೆಲ್ಲರೂ ಕೂಡ ತಿಳಿದ್ದೇವೆ. ಬಹುಶಃ ಇವರ ಕುಟುಂಬ ಒಂದು ವಿಶೇಷವಾದಂಥ ಕುಟುಂಬ, ಒಂದು ಸಮಾನತೆಯನ್ನು ಸಾರಿದಂಥ ಕುಟುಂಬ, ಶಾಂತಿಯನ್ನು ಸಾರಿದಂಥ ಕುಟುಂಬ. ಯಾಕಂದರೆ ತಾನೊಬ್ಬ ಬೆಳೆದು ತನ್ನ ಮಡದಿಯನ್ನು ಮನೆಯಲ್ಲೇ ಇಡುವಂಥ ಸಂದರ್ಭದಲ್ಲಿ ತಾವು ಕೂಡ ಹಂಪಣ್ಣ ನಾಗರಾಜ್ ಅವರು ಕಮಲಾ ಹಂಪಣ್ಣ ಅವರನ್ನು ಕೂಡ ತಮ್ಮ ಸರಿಸಮಾನವಾಗಿ ಸಮಾಜಕ್ಕೆ ಅವರ ವಿದ್ವತ್ತನ್ನು ಬಿತ್ತರಿಸುವಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಭಾವನೆಯನ್ನು ತೋರಿಸಿದ್ರು. ಇಂತಹ ಸಂದರ್ಭದಲ್ಲಿ ಈ ನಾಡಿಗೆ ಅಪಾರವಾದಂಥ ಕೊಡುಗೆ ಕೊಟ್ಟು ಬಹುಶಃ 71ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ, ರಾಜ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸುಮಾರು 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರಹಗಳನ್ನು ಬರೆದು ಸಾಹಿತಿ ಹೊನ್ನಶೆಟ್ಟಿಹಳ್ಳಿ ಗಿರಿರಾಜ್ ಮಾತನಾಡಿ, ಮಾನವ ಧರ್ಮವನ್ನ ಎತ್ತಿ ಹಿಡಿದು ಮತವನ್ನ ಮೀರಿ ಬೆಳೆದು ಮಹಿಳೆಯರ ಶಕ್ತಿಯಾಗಿ ಜೈನ ಸಾಹಿತ್ಯವನ್ನ ಅಮೂಲಾಗ್ರವಾಗಿ ಅರಗಿಸಿಕೊಂಡು ಅದರಲ್ಲಿನ ಸಾರವನ್ನ ಲೋಕಕ್ಕೆ ಬಿತ್ತಿದವರು. ಸತಿಪತಿಗಳಿಬ್ಬರು ಅನ್ಯ ಧರ್ಮದವರಾಗಿದ್ದರೂ ಅವರಲ್ಲಿದ್ದ ಪ್ರೀತಿ, ಮತ, ಧರ್ಮವನ್ನ ಮೀರಿ ಮಾನವ ಧರ್ಮ ದೊಡ್ಡದ್ದು ಎನ್ನುವ ಸಂದೇಶ ಸಾರಿದರು. ಜೈನ ಸಾಹಿತ್ಯ ಸಂಸ್ಕೃತಿಯನ್ನ ಆಳವಾಗಿ ಅಧ್ಯಯನ ಮಾಡಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದ ಮಹಾಸತಿ ಎಂಬ ಮೆಚ್ಚುಗೆಯ ಮಾತುಗಳನ್ನು ಪತಿ ಹಂಪಣ್ಣ ನಾಗರಾಜಯ್ಯನವರಿಂದ ಪ್ರಶಂಸೆಗೊಳಪಟ್ಟವರು. ಅವರಿಲ್ಲದ ಲೋಕ ಅನಾಥವಾಗಿದೆ ಎಂದರು. ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಪದಾಧಿಕಾರಿಗಳಾದ ಶಿವನಗೌಡ ಪಾಟೀಲ್, ದಿಂಡಗೂರು ಗೋವಿಂದರಾಜ್, ಜಬಿಯುಲ್ಲಾ ಬೇಗ್, ಉಮೇಶ್ ತಿಂಕನಹಳ್ಳಿ, ಯಶೋಧ ಜೈನ್, ಸಾವಿತ್ರಿ ಸೇರಿ ಇತರರಿದ್ದರು. ಮತ ಧರ್ಮವನ್ನ ಮೀರಿ ಮಾನವ ಧರ್ಮವನ್ನ ಎತ್ತಿ ಹಿಡಿತಕ್ಕಂಥ ಮಹತ್ತರವಾದ ಸಾಧನೆಯನ್ನ ಇಬ್ಬರು ಮಾಡಿದರು. ಸಾಮಾನ್ಯವಾಗಿ ಒಂದು ಮತದಿಂದ ಇನ್ನೊಂದು ಮತಕ್ಕೆ ಅಥವಾ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋದಾಗ ಅಲ್ಲಿಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳೋದು ಕಷ್ಟ. ಆದರೆ ಕಮಲಮ್ಮನವರು ಇಡೀ ಜೈನ ಸಾಹಿತ್ಯವನ್ನ ಆಡಲು ಕುಡಿದು ಅದನ್ನು ಸಮಾಜಕ್ಕೆ ಬಿತ್ತುವ ಮಟ್ಟಕ್ಕೆ ಬೆಳೆದು ಅವರ ವೈಚಾರಿಕ
ವಿಚಾರಧಾರೆ ಯಾವ ಮಟ್ಟದ್ದು ಅಂದ್ರೆ ನಾಗರಾಜೇಂದ್ರ ಹೇಳ್ತಾರೆ, ತಮ್ಮ ಮಡದಿ ಬಗ್ಗೆ ಹೇಳ್ತಾರೆ, ಕಮಲ ನಾನು ಅಂದುಕೊಂಡ ಹಾಗೆ ಇರಲಿಲ್ಲ, ಅವಳು ನನ್ನನ್ನು ಮೀರಿ ಬೆಳೆದು. ಯಾಕೆಂತಂದ್ರೆ ಜೈನ ಸಾಹಿತ್ಯ ಮತ್ತು ಜೈನ ಸಂಸ್ಕೃತಿಯನ್ನ ನನಗಿಂತ ಆಳವಾಗಿ ಅಧ್ಯಯನವನ್ನು ಮಾಡಿ ಸಮಾಜಕ್ಕೆ ಮಾರ್ಗದರ್ಶನವನ್ನ ನೀಡಿದಂತ ಮಹಾನ್ ಸತಿಯಿಂದ ಅವರ ಕೃತಿ ನಾಗರಾಜಯ್ಯ ಅವರ ಬಗ್ಗೆ ಇಂಥ ಮೆಚ್ಚುಗೆಯ ಮಾತನ್ನು ಮಾತಾಡ್ತಾರೆ. ಇಂಥ ಮೆಚ್ಚುಗೆಯ ಮಾತನ್ನು ಗಳಿಸಬೇಕಾದ್ರೆ ಆ ಮಹಾನ್ ತಾಯಿ ಯಾವ ಮಟ್ಟಕ್ಕೆ ತನ್ನನ್ನು ತಾನು ಸ್ವೀಕರಿಸಿದ ಧರ್ಮಕ್ಕೆ ನಮ್ಮನ್ನು ಅಗಲಿದ ನಾಡಿನ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಕಮಲಾ ಹಂಪನ ಮೇಡಮ್ ಅವರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಈ ದಿನ ಒಂದು ಶ್ರದ್ಧಾಂಜಲಿ ಸಭೆಯನ್ನ ಏರ್ಪಾಡು ಮಾಡಿದ್ದೇವೆ. ನಮ್ಮ ಕಮಲಾ ಹಂಪನವ್ರನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ. ಇವತ್ತು ಇಡೀ ಸಮಾಜ, ಇಡೀ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಬಡವಾಗಿದೆ ಅಂತ ಹೇಳಿದ್ರೆ ನಮಗೆ ತುಂಬ ನೋವಿನ ಸುದ್ದಿ. ಸಾಹಿತ್ಯ ಪರಿಷತ್ತೇ ಬಡವಾಗಿದೆ ಅಂತ ಹೇಳಿದಾಗ ನಮ್ಮ ಕನ್ನಡ ಹಂಪನವರು ಯಾವ ರೀತಿ ಕನ್ನಡಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. 71ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಮೂಡುಬಿದಿರೆಯಲ್ಲಿ ಇವರ ಅಧ್ಯಕ್ಷತೆಯನ್ನು ವಹಿಸಿ ಅತ್ಯುತ್ತಮವಾಗಿ ಇವರು ಸೇವೆಯನ್ನ ಅಲ್ಲಿ ಸಲ್ಲಿಸಿಕೊಟ್ರು. ಇವರು ಶ್ರವಣಬೆಳಗೊಳದ ಒಬ್ಬ ಮಗಳಾಗಿ ಸಾಹಿತಿಯಾಗಿ ನಮ್ಮ ಭಟ್ಟಾರಕರು ಇವರನ್ನ ಕಮಲಾರವರಿಗೆ ಯಾವ ಪುಸ್ತಕ ಬೇಕೋ ಆ ಪುಸ್ತಕವನ್ನು ಇವರೇ ಹುಡುಕಿಕೊಡ್ತಾ ಇರ್ತಾರೆ ನಾಗರಾಜಯ್ಯವರು. ಜೊತೆಗೆ ಅದರ ಒಳಗಡೆ ಪ್ರೇಮ ಪತ್ರವನ್ನು ಇಟ್ಟು ಕೊಡ್ತಾ ಇರ್ತಾರೆ. ಅದು ಸಹಿತ ಅವರಿಂದ ಏನೋ ಪ್ರತಿಕ್ರಿಯೆ ಬರಲಿಲ್ಲ. ಆಗ ಇವರಿಗೆ ಮನಸ್ಸು ಬಹಳ ಕಸಿವಿಸಿ ಆಗುತ್ತೆ. ನಾನು ಇಷ್ಟೊಂಥರ ನಿವೇದಿಸ್ಕೊಂಡು ಕಮಲ ನನ್ನ ಕಡೆಗೆ ಯಾವುದೇ ಒಂದು ನೋಟವನ್ನು ಬೀರ್ತಾ ಇರ್ತಲ್ಲ ಅಂತ ಮನಗಂಡಂತ ಒಂದು ದಿವಸ ಅಂತರ್ಜಾತಿ ವಿವಾಹವಾದ್ರು ಇಲ್ಲಿ ಏನಾದರೂ ಒಂದು ಸಮಾಧಾನ ತರಬೇಕು ಅಂತೇಳಿ ಆಗಿಲ್ಲ. ಇವತ್ತು ಸಹ ಜೀವನದಲ್ಲಿ ಯಾಕೋ ಏನೋ ಗೊತ್ತಿಲ್ಲ, ಅದು ಯಾವತ್ತು ಏನಾಗ್ತದೆ ಗೊತ್ತಿಲ್ಲ. ಆದ್ರೆ ಸಮಾನತೆಯನ್ನು ತರ ಕೊಟ್ಟು ಇವತ್ತು ಸಾಹಿತ್ಯ ಕ್ಷೇತ್ರದ ದೊಡ್ಡ ಹೆಸರನ್ನ ಮಾಡಿದಂತ ಕಮಲಮ್ಮನವ್ರನ್ನ ಇವತ್ತು ನಾವೆಲ್ಲ ಆರಾಧಿಸ್ತಾ ಇದೀವಿ. ಸಂತೋಷ ಜೀವಂತವಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕರೆಯಲ್ಲಿ ಎಲ್ಲರೂ ಸಹ ಭಾಗವಹಿಸಿದಂತ ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಮಂಜೇಗೌಡ ಆದ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಸಿಎನ್ ಬಾಲಕೃಷ್ಣರವರಿಗೆ ಹಾಗೂ ಟಿಎಪಿಸಿಎಂಎಸ್ನ ಎಲ್ಲ ನಿರ್ದೇಶಕರುಗಳಿಗೆ, ಪಕ್ಷದ ಮುಖಂಡರುಗಳಿಗೆ, ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ ಕೋರುವವರು ಶ್ರೀಮತಿ ಚಂದ್ರಕಲಾ ಮಂಜೇಗೌಡ, ಅಧ್ಯಕ್ಷರು ಟಿಎಪಿಸಿಎಂಎಸ್ ಚನ್ನರಾಯಪಟ್ಟಣ ಮತ್ತು ಮಂಜೇಗೌಡ, ಅಧ್ಯಕ್ಷರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ ಉತ್ತೇನಹಳ್ಳಿ. 12ನೇ ಶತಮಾನದ ಕ್ರಾಂತಿ ಪುರುಷ ಬಸವಣ್ಣ ವಿಶ್ವದಲ್ಲೇ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಜಾರಿ ಮಾಡಿ ಸಮಾಜದಲ್ಲಿ ಹೊಸ ಕ್ರಾಂತಿಯನ್ನು ಮಾಡಿದ ಶರಣರಲ್ಲಿ ಅಗ್ರಗಣ್ಯರು ಎಂದು ಶಾಸಕ ಸಿಎನ್ ಬಾಲಕೃಷ್ಣರವರು ಅಭಿಪ್ರಾಯಿಸಿದರು. ಪಟ್ಟಣದ ಮೇಗಲಗಿರಿ ಕಾಡುಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚನ್ನರಾಯಪಟ್ಟಣ ತಾಲೂಕು ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಯುಗಮಾನೋತ್ಸವ ಮತ್ತು ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 12ನೇ ಶತಮಾನದ ಬಹುದೊಡ್ಡ ಸಮಾಜ ಸುಧಾರಕರು ಬಸವಣ್ಣನವರ ಸಾರಥ್ಯದಲ್ಲಿ ನಡೆದ ಸುಧಾರಣೆಯ ಪ್ರಯತ್ನ ಒಂದು ಸಾಮಾಜಿಕ ಚಳುವಳಿಯಾಗಿ ರೂಪುಗೊಂಡಿತು. ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವದ ಬುನಾದಿ ಹಾಕಿದ್ದು, ಅನುಭವ ಮಂಟಪವೆಂಬ ಸಂಸತ್ ರಚನೆ ಮಾಡಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದ ಬಸವಣ್ಣನವರು ಇಂದಿಗೂ ಪ್ರಸ್ತುತರಾಗಿದ್ದಾರೆ. ಇಡೀ ಸಮಾಜವನ್ನ ಸಮಸಮಾಜ ಮಾಡುವತ್ತ ಇದ್ದ ಅವರ ಕಾಳಜಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಇದರೊಂದಿಗೆ ಕಾಯಕ ತತ್ವ ಸಾರಿದ ಇವರು ಒಂದು ಉತ್ತಮ ಸಮಾಜ ಸೃಷ್ಟಿಯ ಸಂಕೇತವಾಗಿದ್ದರು. ಕಾಯಕ ದಾಸೋಹ ತತ್ವದ ಆಧಾರದ ಮೇಲೆ ಶೋಷಣೆರಹಿತ, ಜಾತ್ಯತೀತ, ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಮಾದರಿ, ಜಾತ್ಯತೀತ ವರ್ಗರಹಿತ ಸಮಾಜ ನಿರ್ಮಾಣ ಮಾಡಲು ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡಿದ್ದು, ಮಹಿಳೆಯರಿಗೆ ಸಮಾನತೆಯ ಚಿಂತನೆಯೊಂದಿಗೆ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಎಂದರು. ನಿವೃತ್ತ ಉಪನ್ಯಾಸಕರಾದ ವೀರಭದ್ರಪ್ಪ ಬಸವಣ್ಣನವರನ್ನ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಿದರು. ಕರ್ನಾಟಕದ ಪಾಲಿಗೆ 12ನೇ ಶತಮಾನ ಎಂಬುದು ಬಹಳ ಮಹತ್ವದ್ದು. ಸಮಾಜದಲ್ಲಿ ಬಹುದೊಡ್ಡ ಬದಲಾವಣೆಯ ಹೊಸ ಚಿಂತನೆ ರೂಪುಗೊಂಡ ಕಾಲವದು.
ಇದರ ತತ್ವ, ಆದರ್ಶಗಳು, ಚಿಂತನೆಗಳು ಇಂದಿಗೂ ಪ್ರಸ್ತುತ. ಇದು ಜೀವನ ಪಾಠವೂ ಹೌದು. ವಿಶ್ವಗುರು ಬಸವಣ್ಣನವರು ಹಾಕಿಕೊಟ್ಟ ದಾರಿಯಲ್ಲಿ ಸಾಗಿದರೆ ಜೀವನ ಸುಖಮಯ, ಸಮಾಜವು ಸುಂದರ. ಇದರ ತತ್ವಶಾಸ್ತ್ರಗಳನ್ನು ಅನುಕರಣೆ ನಮಗೆ ಪ್ರಸ್ತುತವಾಗುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಟಿ.ವಿ. ಶಿವಾನಂದ್ರವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಬೆಂಗಳೂರಿನ ಸರ್ವಭೂಷಣ ಮಠ ಹಾಗೂ ಅರಕಲಗೂಡಿನ ದೊಡ್ಡ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಮಾತನಾಡಿ, ಸಮಾಜದಲ್ಲಿ ಮತ ಭೇದವಿಲ್ಲದೆ, ಜಾತಿ ವರ್ಣವೆನ್ನದೆ ಎಲ್ಲರನ್ನ ಸಮಾನವಾಗಿ ತರುವ ಪ್ರಯತ್ನ ನಡೆಯುತ್ತಿರುವುದು ವೀರಶೈವ ಧರ್ಮದಲ್ಲಿ ಮಾತ್ರ. ಮಾಡುವ ವೃತ್ತಿಯನ್ನಾಧರಿಸಿ ಜಾತಿಯ ಹಣೆಪಟ್ಟಿ ಕಟ್ಟುವುದು ತರವಲ್ಲ. ಮನುಷ್ಯ ಜನ್ಮ ದೊಡ್ಡದ್ದು. ಹುಟ್ಟಿದ ಜನ್ಮದಲ್ಲೇ ಮುಕ್ತಿ ಪಡೆಯುವ ನಿಟ್ಟಿನಲ್ಲಿ ಶೂದ್ರನಿಂದ ಬ್ರಾಹ್ಮಣನಾದಿಯವರೆಗೆ ಜಾತಿ ಧರ್ಮ ಎಂದು ಭಾವಿಸದೆ ಎಲ್ಲರನ್ನ ಧರ್ಮದ ತಳಹದಿಯಲ್ಲಿ ತರಬೇಕಾದರೆ ಪ್ರತಿಯೊಬ್ಬರಿಗೂ ಲಿಂಗ ದೀಕ್ಷೆಯಾಗಬೇಕು. ಎಲ್ಲರನ್ನ ಧರ್ಮದ ತಳಹದಿಯಲ್ಲಿ ತಂದು ಪುಣ್ಯವಂತರನ್ನಾಗಿಸಬೇಕು. ಶಿವಭಕ್ತರನ್ನಾಗಿಸಿ ಉತ್ತಮವಾದ ಬದುಕು ಸಾಗಿಸಬೇಕು. ಎಲ್ಲರೂ ಸಮಾನರು, ನಾವೆಲ್ಲ ಒಂದೇ ಎಂಬ ಧರ್ಮದ ತಳಹದಿಯಲ್ಲಿ ಬದುಕನ್ನ ಕಂಡುಕೊಳ್ಳಬೇಕು ಎಂಬುದಾಗಿ ಇಡೀ ಸಮಾಜಕ್ಕೆ ಸಂದೇಶವನ್ನ ಕೊಟ್ಟಂತಹ ಏಕೈಕ ಧರ್ಮವೇ ವೀರಶೈವ ಧರ್ಮ. ಇಂತಹ ಚಿಂತನೆಗಳನ್ನು ಇಟ್ಟುಕೊಂಡು 12ನೇ ಶತಮಾನದಲ್ಲಿ ಸಂವಿಧಾನ ಮಾದರಿಯಲ್ಲಿ ತಮ್ಮ ತಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಿ ಮಾದರಿಯಾದವರು ಬಸವೇಶ್ವರರು. ಜಾತಿ ಧರ್ಮದ ನಡುವೆ ವೈಷಮ್ಯ, ಮೇಲು ಕೀಳು ಎಂಬ ಭೇದ ಭಾವವನ್ನು ಉಚ್ಚೆಯ ಸ್ಥಿತಿಯಲ್ಲಿ ಇದ್ದ ಕಾಲಘಟ್ಟದಲ್ಲಿ ನಾವೆಲ್ಲರೂ ಸಮಾನರು ಎಂಬ ಸಂದೇಶವನ್ನು ಸಾರಿದ ಏಕೈಕ ವ್ಯಕ್ತಿ ಬಸವಣ್ಣನವರು. ಅವರು ಹಾಕಿಕೊಟ್ಟ ಮಾರ್ಗ ತತ್ವಾದರ್ಶಗಳನ್ನು ಇಂದಿನ ಸಮಾಜ ಪರಿಪಾಲನೆ ಮಾಡದಿರುವುದು ಶೋಚನೀಯವೆಂದರು. ನುಗ್ಗೇಹಳ್ಳಿ ಅಯ್ಯನಹಳ್ಳಿ ಹಿರೇಮಠದ ಡಾ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ 2023-24ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಜಾಪುರ ಜಿಲ್ಲೆಯ ಕರಿಬಂಟನಾಳ ಮಠದ ಗುರು ಗಂಗಾಧರೇಶ್ವರ ಸ್ವಾಮೀಜಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಎನ್ ಪರಮೇಶ್, ಮಾಜಿ ಶಾಸಕರಾದ ಬಿಆರ್ ಗುರುದೇವ್, ಬಿಜೆಪಿ ಮುಖಂಡ ಎಸಿ ಆನಂದ್, ಪುರಸಭಾ ಸದಸ್ಯೆ ರಾಣಿ ಕೃಷ್ಣ, ದಿವ್ಯಾ, ಮುಖಂಡರಾದ ಬೆಳಗಿಹಳ್ಳಿ ಪುಟ್ಟಸ್ವಾಮಿ, ಸೋಮಣ್ಣ, ಬಸವರಾಜು, ರಾಜಣ್ಣ, ಎಆರ್ ನಾಗರಾಜು, ಎಪಿ ನಂದೀಶ್, ಮನೋಹರ್, ಮಣಿಕಂಠ ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ನನ್ನ ಆರಾಧ್ಯ ದೈವ ಶ್ರೀ ನಾಗೇಶ್ವರ ಸ್ವಾಮಿಯವರನ್ನು ಪ್ರಾರ್ಥಿಸುತ್ತಾ, ಇಲ್ಲಿನ ಕಾಡಬಸವೇಶ್ವರ ಸ್ವಾಮಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಶ್ರೀ ಗುರು ರೇಣುಕಾಚಾರ್ಯರು ಮತ್ತು ಬಸವೇಶ್ವರರನ್ನು ಸ್ಮರಿಸುತ್ತಾ, ಇಂದಿನ ಸಭೆಯ ಸಾನ್ನಿಧ್ಯವನ್ನು ವಹಿಸಿರುವ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಸನ ಜಿಲ್ಲಾ ಗೌರವಾಧ್ಯಕ್ಷರಾದ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಪಾದಗಳಿಗೆ ಪಡಮಟ್ಟು ಮತ್ತು ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ಗೌರವಾಧ್ಯಕ್ಷರಾದ ಪ್ರತಿಮೆಯನ್ನ ಪಟ್ಟಣದ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಕೊಂಡೊಯ್ದು ಇಲ್ಲಿಗೆ ತರಲಾಗಿದೆ. ಬಂಧುಗಳೇ, ಈ ಬಸವ ಜಯಂತಿಯನ್ನು ನಾವು ಯಾಕೆ ಆಚರಿಸಬೇಕು? ಯಾಕೆ ಆಚರಿಸಬೇಕು ಅಂತಂದ್ರೆ, ಉಪನಿಷತ್ನಲ್ಲಿ ಒಂದು ಮಾತಿದೆ, ಕೃತಂ ಸ್ಮರ ಕೃತೋಸ್ಮರ. ಮಾಡಿದ್ದನ್ನ ಸ್ಮರಿಸಬೇಕಂತೆ, ಮಾಡಿದವರನ್ನ ನೆನೆಸ್ಬೇಕಂತೆ. ಎಷ್ಟೋ ಪುಣ್ಯಾತ್ಮರನ್ನು ನಾವು ಸ್ಮರಣೆ ಮಾಡಿಕೊಳ್ತೇವೆ. ಅದರಲ್ಲಿ ಆದ್ಯತೆಯ ಮೇರೆಗೆ ಬಸವಣ್ಣನವರನ್ನ ಸ್ಮರಣೆ ಮಾಡಿಕೊಳ್ಳೋದು ನಮ್ಗೆ ಯಾಕೆ ಮುಖ್ಯ ಅಂತ ಅಂದ್ರೆ, ಬಸವಣ್ಣ ಹುಟ್ಟಿ ಬಂದ ಕಾಲ ಹೇಗಿತ್ತು ಅಂದ್ರೆ, ದೇವಾಲಯ ಸಂಸ್ಕೃತಿ ಮತ್ತು ಅಗ್ರಹಾರ ಸಂಸ್ಕೃತಿಗಳ ನೆಲೆಯಾಗಿತ್ತು ನಮ್ಮ ನಾಡು. ಮೇಲು ಕೀಳು, ಜಾತಿ ಮತ, ಹೆಣ್ಣು ಗಂಡು, ಬಡವ ಶ್ರೀಮಂತ, ಈ ತಾರತಮ್ಯಗಳು ತುಂಬಿ ತುಳುಕ್ತಾ ಇತ್ತು. ಅವರು ಬದಲಾವಣೆ ಮಾಡಬೇಕು ಅಂತ ಹೇಳಿ ವಚನಗಳ ಮುಖೇನ ನಮ್ಮ ಮುಂದೆ ಮಂಡಿಸಿದ್ರು. ಇವತ್ತಿಗೂ ಅದು ಪ್ರಸ್ತುತ ಅಂತ ಹೇಳಿ ನಾನಾದರೂ ಭಾವನೆ ಮಾಡ್ತೀನಿ. ನಾವು ಹಿಂದೂ ಧರ್ಮದಲ್ಲಿ ವೇದ ಉಪನಿಷತ್ತನ್ನು ನಾವು ಹೇಗೆ ಗೌರವಿಸ್ತೀವೋ ಹಾಗೆ ನಾವು ವೀರಶೈವ ಧರ್ಮದವರು ನಮ್ಮ ವೇದಾಂತ ಸಿದ್ಧಾಂತ ಶಿಖಾಮಣಿಯ ಗ್ರಂಥವನ್ನು ಆ ಅಡಿಯಲ್ಲಿ ನಮ್ಮ ಧರ್ಮವನ್ನು ಕಾಪಾಡೋದು ಹೇಗೆ ಅನ್ನೋದನ್ನು
ನಾವು ತಿಳಿತಾ ಬಂದಿದ್ದೀವಿ. ಈ ಒಂದು ಸಮಾರಂಭಕ್ಕೆ ಆಹ್ವಾನ ಪತ್ರಿಕೆ ಕೊಟ್ಟಾಗ ನಾನು ನಮ್ಮ ಅಧ್ಯಕ್ಷರಿಗೆ ಕೇಳಿದೆ, ಇದು ಧಾರ್ಮಿಕ ಸಭೆನೋ ಅಥವಾ ರಾಜಕೀಯ ಸಭೆನೋ ಏನಿದು ಅಂತ. ಯಾಕೆ ಸರ್ ಈಗ ಕೇಳ್ತೀರಾ ಅಂದರು. ಧಾರ್ಮಿಕ ಸಭೆಯಲ್ಲಿ ಎಲ್ಲರೂ ಬರೋದು ಸಹಜ, ತಮ್ಮ ವಿಚಾರಗಳನ್ನು ಮಂಡಿಸೋದು ಸಹಜ. ಇಲ್ಲಿ ರಾಜಕಾರಣಿಗಳನ್ನ ಸುಮಾರು ಜನ ಕರೆದಿದ್ದೀರಲ್ಲ, ಇದೇನು ಅಂತ ಆಗ. ಆದರೆ ಕಳೆದ ಬಾರಿಯಿಂದ ಹೋಲಿಕೆ ಮಾಡಿದರೆ, ಕಳೆದ ಅನೇಕ ಬಸವ ಜಯಂತಿಗಳಿಗೆ ಹೋಲಿಕೆ ಮಾಡಿದರೆ ಒಂದನ್ನು ಗಮನಿಸ್ಬೋದು. ಪ್ರತಿ ಬಸವ ಜಯಂತಿಯಿಂದ ಬಸವ ಜಯಂತಿಗೆ ಬರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ನಮ್ಮದೇ ಆದ ಒಂದು ಜಾಗ, ನಮ್ಮದೇ ನೆಲೆ, ನಮ್ಮದೇ ಈ ಜಾಗದಲ್ಲಿ ಈ ಬಸವ ಜಯಂತಿಯನ್ನು ಆಯೋಜನೆ ಮಾಡೋ ಮೂಲಕ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಾಜ ಬಾಂಧವರು ಒಂದು ಕಡೆ ಸೇರಿರೋದಕ್ಕೆ ಕಾರಣಕರ್ತರಾಗಿರುವಂಥ ಯಾರ್ಯಾರು ಸಂಘಟನೆಯನ್ನು ಮಾಡಲಿಕ್ಕೆ ಹಗಲು ರಾತ್ರಿ ಶ್ರಮವನ್ನು ವಹಿಸಿದ್ದಾರೆ ಅಂತಾರೆ ಎಲ್ಲರಿಗೂ ಪರಮೇಶ್ವರ ಆದಿಯಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಸಲ್ಲಿಸ ಬಯಸ್ತೇನೆ. ಈ ಸಭೆಯಲ್ಲಿ ನಾನು ಯಾರ ಹೆಸರುಗಳನ್ನು ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಕಾರಣ ಏನಂದರೆ ಬೇಗ ಆದಷ್ಟು ಬೇಗ ಎಲ್ಲರ ಗಮನ ಹೊಟ್ಟೆ ಕಡೆ ಇದೆ. ಹಸಿವು ಯಾರನ್ನ ಕೇಳೋದಿಲ್ಲ. ಈ ಜಗತ್ತಿನ ಸತ್ಯ ಅಂದರೆ ಹಸಿವು ಮಾತ್ರ. ಹೊಟ್ಟೆ ಹಸಿವು ಕಲಿಸುವಂಥ ಪಾಠವನ್ನು ಈ ಜಗತ್ತಿನಲ್ಲಿ ಯಾವ ಧರ್ಮಗಳು ಕೂಡ ಕಲಿಸಲಿಲ್ಲ. ಹಾಗಾಗಿ ಹೊಟ್ಟೆಗೆ ಇರುವಂಥ ಧರ್ಮನೇ ಶ್ರೇಷ್ಠವಾದ ಧರ್ಮ. ಹಾಗಾಗಿ ಇಂಥ ಸ್ವತ್ನಲ್ಲಿ ಇರುವಂಥ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಆವಾಗ ಒಬ್ಬ ಕ್ರಾಂತಿಕಾರಕ ವ್ಯಕ್ತಿಯಾಗಿ ಹುಟ್ಟಿ ಬಂದಂಥ ಜಗಜ್ಯೋತಿ ಬಸವಣ್ಣನವರು ಅವರ ಬಗ್ಗೆ ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಸುಮಾರು 1500 ವಿದ್ಯಾರ್ಥಿಗಳು ಸೂರ್ಯರಶ್ಮಿ ಆಕಾರದಲ್ಲಿ ನಿಂತು ಯೋಗ ಪ್ರದರ್ಶನ ಮಾಡುವ ಮೂಲಕ ವಿಶೇಷವಾಗಿ ಶಾಲೆಯ ಆವರಣದಲ್ಲಿ ಆಚರಿಸಿದರು. ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ನಾಗೇಶ್ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ ಕೆ ನಾಗೇಶ್ ರವರು ಉಪಸ್ಥಿತರಿದ್ದರು. ವಿಶ್ವಕ್ಕೆ ಯೋಗದ ಮಹತ್ವವನ್ನು ಸಾರಿದ ದೇಶ ನಮ್ಮ ಭಾರತ. ಈ ಸಂದರ್ಭದಲ್ಲಿ ಯೋಗಶಾಸ್ತ್ರ ಪಿತಾಮಹರನ್ನ ಸ್ಮರಿಸಬೇಕು. ವ್ಯಕ್ತಿಯ ಆರೋಗ್ಯಯುತ ಜೀವನಕ್ಕೆ ಯೋಗ ಬಹು ಉಪಕಾರಿಯಾಗಿದೆ. ನಮ್ಮ ಹಿರಿಕನೀಕರು ಯೋಗ ಸಾಧನೆ ಮಾಡುವ ಮೂಲಕ ಆರೋಗ್ಯಯುತ ಜೀವನವನ್ನ ನಡೆಸಿದ್ದಾರೆ. ಈ ವರ್ಷ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ದಿನನಿತ್ಯದ ಚಟುವಟಿಕೆಗಳ ಜೊತೆಗೆ ಯೋಗಾಭ್ಯಾಸ ಮಾಡುವುದನ್ನು ಮೈಗೂಡಿಸಿಕೊಳ್ಳಬೇಕೆಂದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಡೀನ್ ರವರಾದ ಡಾಕ್ಟರ್ ಸುಜಾಕ್ ಪಿಲಿಫ್ ರವರು, ಆಡಳಿತಾಧಿಕಾರಿ ಫಿಲಿಪ್ ರವರು, ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದು ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. 2024 ಜೂನ್ 21ರಂದು ತಿರುಮಲ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ 280 ವಿದ್ಯಾರ್ಥಿಗಳು, ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಶಾಲಾ ವಿದ್ಯಾರ್ಥಿಗಳು ಹಾಗೂ ದೈಹಿಕ ಶಿಕ್ಷಕರಾದ ಶಿವಕುಮಾರ್ ಮತ್ತು ಶಿಕ್ಷಕಿ ನಂದಿನಿ ಅವರು ಯೋಗ ಪ್ರದರ್ಶನ ಮಾಡಿದರು. ಶಾಲೆಯ ಸೀನಿಯರ್ ಅಕಾಡೆಮಿ ಕೋಆರ್ಡಿನೇಟರ್ ಮತ್ತು ವಿಜ್ಞಾನ ಶಿಕ್ಷಕಿಯಾದ ನವ್ಯಾರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಶಾಲಾ ಪ್ರಾಂಶುಪಾಲರಾದ ರಾಹುಲ್ ಬೀರವರು ಯೋಗ ದಿನಾಚರಣೆಯ ಮಹತ್ವವನ್ನು ವಿವರಿಸುತ್ತಾ ಯೋಗವನ್ನು ದಿನವೂ ಅಭ್ಯಾಸ ಮಾಡುವ ಮೂಲಕ ಸ್ವಯಂ ಮತ್ತು ಸಾಮಾಜಿಕ ಆರೋಗ್ಯವನ್ನು ರೂಪಿಸಿಕೊಳ್ಳಬಹುದಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಬಾಬು, ಕಾರ್ಯದರ್ಶಿಗಳಾದ ಬಿಎಸ್ ಕಾಂತರಾಜು ಮತ್ತು ವ್ಯವಸ್ಥಾಪಕರಾದ ಬಿ ರವಿ ಇದ್ದರು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳಚದ ಸಾರಸ್ವತ ಲೋಕದ ಕೊಂಡಿ ಖ್ಯಾತ ಸಾಹಿತಿ ನಾಡೋಜ ಡಾಕ್ಟರ್ ಕಮಲಾ ಹಂಪನ್ನ ವಿಧಿವಶ. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದಿಂದ ಡಾಕ್ಟರ್ ಕಮಲಾ ಹಂಪನ್ನ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ, ಶ್ರದ್ಧಾಂಜಲಿ ಸಭೆ. ಕಾಯಕಯೋಗಿ ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೊಳಿಸಿ ಹೊಸ ಕ್ರಾಂತಿಗೆ ಮುಂದಾದವರು ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು. ತಾಲೂಕು ವೀರಶೈವ ಮಹಾಸಭಾ ತಾಲೂಕು ಘಟಕವು ಆಯೋಜಿಸಿದ್ದ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವದಲ್ಲಿ ಹೇಳಿಕೆ. ವಿಶ್ವ ಯೋಗ ದಿನಾಚರಣೆ ಚನ್ನರಾಯಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸೂರ್ಯರಶ್ಮಿ ಯೋಗಾಸನ. ತಿರುಮಲ ಅಂತಾರಾಷ್ಟ್ರೀಯ ಶಾಲಾ ವಿದ್ಯಾರ್ಥಿಗಳಿಂದ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಕಾರ್ಯಕ್ರಮ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
ಮತ್ತೆ ನಿಮ್ಮ ಭೇಟಿ ಮುಂದಿನ ಜೈಪುರ್ ಜನವಾರ್ತೆಯಲ್ಲಿ. ವಂದನೆಗಳು. ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಮಂಜೇಗೌಡ ಆದ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಸಿಎನ್ ಬಾಲಕೃಷ್ಣರವರಿಗೆ ಹಾಗೂ ಟಿಎಪಿಸಿಎಂಎಸ್ನ ಎಲ್ಲ ನಿರ್ದೇಶಕರುಗಳಿಗೆ, ಪಕ್ಷದ ಮುಖಂಡರುಗಳಿಗೆ, ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ ಕೋರುವವರು ಶ್ರೀಮತಿ ಚಂದ್ರಕಲಾ ಮಂಜೇಗೌಡ, ಅಧ್ಯಕ್ಷರು ಟಿಎಪಿಸಿಎಂಎಸ್ ಚನ್ನರಾಯಪಟ್ಟಣ, ಮತ್ತು ಮಂಜೇಗೌಡ, ಅಧ್ಯಕ್ಷರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ, ಉತ್ತೇನಹಳ್ಳಿ.